ಇನ್ನು ಕಾಶ್ಮೀರದ ಕಣಿವೆಯಲ್ಲಿ ಉಗ್ರರನ್ನ ಸದೆಬಡಿಯುವಂತಹ ನಿಟ್ಟಿನಲ್ಲಿ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಇಲ್ಲಿ ತನಕ ಸಿಗ್ತಾ ಇರುವ ಮಾಹಿತಿ ಪ್ರಕಾರವಾಗಿ ಮೊನ್ನೆ ನಡೆದಂತ ಅಟ್ಯಾಕ್ ನಲ್ಲಿ ಭಾಗಿಯಾದಂತವರು ಅದರ ಜೊತೆಗೇನೆ ಇದಕ್ಕೆ ಸಹಾಯ ಮಾಡಿದಂತವರು ಪರೋಕ್ಷವಾಗಿ ಹೀಗೆ ಸುಮಾರು 11 ಮಂದಿಗೆ ಸಂಬಂಧಪಟ್ಟ ಹಾಗಿನ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ NIA ಕೂಡ ಇದೀಗ ಫೀಲ್ಡ್ಗಿಳಿದಿದೆ. ನರರಾಕ್ಷಸರ ಬೇಟೆಗಿಳಿದ ಯೋಧರಿಂದ ಬೆಂಕಿ ಕಾರ್ಯಾಚರಣೆ. ಪ್ರತೀಕಾರದ ಯುದ್ಧ ಆರಂಭ. ಉಗ್ರರ 11 ಮನೆಗಳು ಒಡೆ. ಕಾಶ್ಮೀರ ಕಣಿವೆಯ ಮೂಲೆ ಮೂಲೆಯಲ್ಲೂ ಸೇನೆಯ ಕೂಂಬಿಂಗ್. ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ನರಕ ತೋರಿಸಿದ್ದ ನರರಾಕ್ಷಸರ ಬೇಟೆಗಿಳಿದಿರುವ ಭಾರತೀಯ ಸೇನೆ ರಣರೋಚಕ ಕಾರ್ಯಾಚರಣೆ ನಡೆಸ್ತಾ ಇದೆ. ಕಳೆದ 3 ದಿನಗಳಿಂದ ಉಗ್ರರ ಮನೆಗಳು ಒಂದರ ಮೇಲೊಂದರಂತೆ ಧ್ವಂಸ ಮಾಡಲಾಗ್ತಿದೆ. 48 ಗಂಟೆಗಳಲ್ಲಿ 11 ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ಕಣಿವೆಯಲ್ಲಿ ರಕ್ತದೋಕಳಿ ಹರಿಸೋಕೆ ಉಗ್ರರು ಬೀಡು ಬಿಟ್ಟು ಪಕ್ಕಾ ಪ್ಲಾನ್ ಮಾಡಿದ್ರು. ಎಲ್ಲೆಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು ಅವೆಲ್ಲವನ್ನು ಕೂಡ ಹುಡುಕಿ ಧ್ವಂಸ ಮಾಡಲಾಗ್ತಿದೆ. ಪಹಲ್ಗಾಮ್ನಲ್ಲಿ ನಡೀತಿರುವ ಕಮಾಂಡೋಗಳ ಕಾರ್ಯಾಚರಣೆಯನ್ನ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈಗ ನಾವು ಕಾಶ್ಮೀರದ ಸೋಫಿಯಾನಲ್ಲಿದ್ದೇವೆ. ಇಲ್ಲೂ ಕೂಡ ಅದ್ನಾನ್ ದಾರ್ ಎಂಬ ಲಷ್ಕರ್ ಎ ತೊಯ್ಬಾ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇಲ್ಲಿ ಎಲ್ಲ ಕಡೆ ಭದ್ರತಾ ಪಡೆಗಳು ನಿಯೋಜಿಸಲಾಗಿದೆ. ಇಲ್ಲಿ ಇಡೀ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಇಲ್ಲಿನ ಸ್ಥಳೀಯರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಯಿತು. ಇಲ್ಲಿ ನೋಡಿ, ಇಡೀ ಮನೆಯನ್ನೇ ಉರುಳಿಸಲಾಗಿದೆ. 64 ಶಂಕಿತರ ಮನೆ ಮೇಲೆ ಯೋಧರಿಂದ ದಾಳಿ. ಕಾಶ್ಮೀರದಲ್ಲಿ ಉಗ್ರರು ಆಕ್ಟಿವ್ ಆಗಿರಬೇಕು ಅಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಏನು ಮಾಡೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಉಗ್ರರಿಗೆ ಸಹಾಯ ಮಾಡಿದವರ ಬೇಟೆಗೆ ಸೇನೆ ಇಳಿದಿದೆ. ಸುಮಾರು 64 ಶಂಕಿತರ ಮನೆ ಮೇಲೆ ಯೋಧರು ದಾಳಿ ಮಾಡಿದ್ದಾರೆ. ಮತ್ತೆ ನಾಗರಿಕರ ಮೇಲೆ ಫೈರಿಂಗ್ ನಡೆಸಿ ಉಗ್ರರು ಪರಾರಿ. ಗುಂಡಿನ ದಾಳಿಯಲ್ಲಿ ಓರ್ವ ನಾಗರಿಕನಿಗೆ ಗಂಭೀರ ಗಾಯಗಳಾಗಿವೆ. ಉಗ್ರರಿಗಾಗಿ ಯೋಧರು ಹುಡುಕಾಟ ನಡೆಸುತ್ತಿದ್ದಾರೆ. ಒಂದ್ ಕಡೆ ಯೋಧರಿಂದ ತೀವ್ರ ಕಾರ್ಯಾಚರಣೆ ನಡೀತಿದ್ರೆ ಮತ್ತೊಂದ್ ಕಡೆ NIA ಗುಪ್ತಚರ ಅಧಿಕಾರಿಗಳಿಂದಲೂ ಶೋಧ ನಡೀತಿದೆ. ಉಗ್ರರ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಿದೆ. ಭಾರತ ಶಾಂತಿ ಬಯಸುವ ರಾಷ್ಟ್ರವಾಗಿದೆ. ಆದ್ರೆ ಕೆಣಕಿದ್ರೆ ಸುಮ್ಮನೆ ಕೂರುವಂತ ಜಾಯಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್ TV9.